ಸರದೆಯ ಸಜ್ಜನ ಸ್ನೇಹಿತರೆ, ಅವಶ್ಯಕತೆ ಮುಗಿದ ಮೇಲೆ ಆತ್ಮವೇ ದೇಹವನ್ನು ಬಿಟ್ಟು ಹೋಗುತ್ತದೆ. ಇನ್ನು ಮನುಷ್ಯರು ಯಾವ ಲೆಕ್ಕ? ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಏಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಹೇಳಿದ ಎಷ್ಟೋ ಜನ ಮಣ್ಣಾಗಿರುವವರು ಕಾಣಸಿಗುತ್ತಾರೆ. ಈ ಬದುಕಿನಲ್ಲಿ ನಾವು ಯಾರನ್ನೇ ಕಳೆದುಕೊಂಡರೂ ಬದುಕಬಹುದು, ಆದರೆ ನಮ್ಮನ್ನು ನಾವೇ ಕಳೆದುಕೊಂಡರೆ ಬದುಕುವುದು ಕಷ್ಟ. ನಾವಾಡುವ ಮಾತಿನ ಬಗ್ಗೆ ಹಿರಿಯರು ಹೀಗೆ ಹೇಳಿದ್ದಾರೆ: ಮಾತು ವೈರಿಗಳ ಮುಂದೆ ಗತ್ತಿನಂತಿರಬೇಕು, ಹೆದರಿಸುವವರ ಮುಂದೆ ಕತ್ತಿಯಂತಿರಬೇಕು, ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು, ಹಿರಿಯರ ಮುಂದೆ ಹತ್ತಿಯಂತಿರಬೇಕು ಎಂದು. ನಾವು ಯಾರ ಜೀವನದಲ್ಲಿಯೂ ಆಯ್ಕೆಯಾಗಬಾರದು. ನಮಗಾಗಿ ಆದ್ಯತೆ ನೀಡುವವರ ಹೃದಯದಲ್ಲಿ ರಾಜ ರಾಣಿಯರಾಗಿ ಮೆರೆಯಬೇಕು. ಇನ್ನೊಬ್ಬರು ಹೇಗಿರಬೇಕೆಂದು ವಿಮರ್ಶಿಸುವ ಬದಲು ನಾವು ಹೇಗಿದ್ದೇವೆ ಎಂದು ನಮ್ಮೊಳಗೆ ಇಣುಕಿ ನೋಡಿಕೊಂಡು ನ್ಯೂನತೆಯನ್ನು ಸರಿಪಡಿಸಿಕೊಳ್ಳೋಣ. ಜೀವನ ಎಂದರೆ ಏನು ಎಂದು ತಿಳಿಯುವವರೆಗೆ ನಮ್ಮ ಅರ್ಧ ಜೀವನ ಮುಗಿದಿರುತ್ತದೆ. ಇದು ಜೀವನದ ಕಹಿ ಸತ್ಯ. ಜನಿಸಿದಾಗ ಯಾವ ಮನುಷ್ಯನಿಗೂ ಶತ್ರುವಾಗಲಿ ಅಥವಾ ಮಿತ್ರರಾಗಲಿ ಇರುವುದಿಲ್ಲ. ಅವನ ವರ್ತನೆ ಮತ್ತು ವ್ಯಕ್ತಿತ್ವದ ಮೂಲಕ ಎಲ್ಲವೂ ಹುಟ್ಟಿಕೊಳ್ಳುತ್ತದೆ. ಊರಿನಲ್ಲಿ 1000 ಮಾತಾಡಿದರೂ ನಿನ್ನ ಪಾಡಿಗೆ ನೀನು ಮುನ್ನುಗ್ಗುತ್ತಿರು. ಯಾಕೆಂದರೆ ನಿನಗೆ ಮಾತ್ರ ಗೊತ್ತಿದೆ ನೀನು ಏನು ಎಂದು. ಪರರ ಮಾತು ನಿನ್ನ ಯಶಸ್ಸಿನ ನಡೆಗೆ ಬ್ರೇಕ್ ಹಾಕದಿರಲಿ. ನಡೆಯೋ ದಾರಿಯಲ್ಲಿ ನಿಯತ್ತಿದ್ರೆ ತಡೆಯೋ ತಾಕತ್ತು ಯಾರಿಗೂ ಇರೋದಿಲ್ಲ. ಜಗತ್ತಿನಲ್ಲಿ ತುಂಬ ಸುಲಭದ ಮತ್ತು ಕಷ್ಟದ ಸಂಗತಿ ಎಂದರೆ ತಪ್ಪು. ಇನ್ನೊಬ್ಬರು ಮಾಡಿದರೆ ಗಮನಿಸುವುದು ಸುಲಭ, ನಾವೇ ಮಾಡಿದರೆ ಒಪ್ಪುವುದು ಕಷ್ಟ ಅಲ್ವಾ? ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ನಮಸ್ಕಾರ.